ಎಲ್ಲರಿಗೂ ನಮಸ್ಕಾರ. ಅಪರ್ಣ, ಯಾರಿಗೆ ತಾನೇ ಈ ಹೆಸರು ಗೊತ್ತಿಲ್ಲ ಹೇಳಿ. 90ರ ದಶಕದಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಈ ಹೆಸರು ಪರಿಚಿತ. ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಅಪರ್ಣರವರ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ಯಾವುದೇ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳಾಗಲಿ, ಸಮ್ಮೇಳನಗಳಾಗಲಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಾಗಲಿ, ಅಲ್ಲಿ ಅಪರ್ಣರವರು ನಿರೂಪಣೆ ಮಾಡಿದ್ರೆ ಆ ಕಾರ್ಯಕ್ರಮದ ಘನತೆಯೇ ಹೆಚ್ಚಾಗ್ತಾ ಇತ್ತು. ಅವರು ಮಾಡ್ತಿದ್ದಂತಹ ನಿರೂಪಣೆಯಲ್ಲಿ ಒಂದೇ ಒಂದು ಆಂಗ್ಲ ಪದಗಳನ್ನು ಅವರು ಬಳಸ್ತಾ ಇರಲಿಲ್ಲ. ಇದು ಅವರ ಕನ್ನಡಾಭಿಮಾನವನ್ನು ತೋರಿಸ್ತಾ ಇತ್ತು. ಈಗಿನ ನಿರೂಪಕಿಯರಾದರೆ ಪ್ರತಿಯೊಂದು ಪದಗಳಲ್ಲೂ ಕೂಡ ನಾವು ಇಂಗ್ಲೀಷನ್ನು ನೋಡ್ತೀವಿ. ಅವರು ಇಂಗ್ಲೀಷ್ ಇಲ್ಲದೆ ಯಾವುದೇ ಆ್ಯಂಕರಿಂಗ್ ನಿರೂಪಣೆ ಅವರು ಮಾಡಲ್ಲ. ಆದರೆ ಅಪರ್ಣರವರ ನಿರೂಪಣೆಯಲ್ಲಿ ಒಂದೇ ಒಂದು ಆಂಗ್ಲ ಪದವನ್ನು ಹುಡುಕ್ಲಿಕ್ಕೂ ಸಾಧ್ಯ ಇರ್ತಿರಲಿಲ್ಲ. ಇಷ್ಟೆಲ್ಲ ಕನ್ನಡಾಭಿಮಾನ ಇರೋ ನಮ್ಮೆಲ್ಲರ ಪ್ರೀತಿಯ ಅಪರ್ಣರವರು ಇದೇ ತಿಂಗಳು ನಮ್ಮಿಂದ ದೂರ ಆದರು. ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು. ಅವರ ಅಗಲಿಕೆ ಇಡೀ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಭರಿಸಲಾಗದ ಒಂದು ನಷ್ಟ. ಅಪರ್ಣರವರ ವೈಯಕ್ತಿಕ ಜೀವನವನ್ನು ನೋಡೋದಾದರೆ, ಅವರು ಹುಟ್ಟಿದ್ದು ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಪಂಚನಹಳ್ಳಿ ಗ್ರಾಮದವರು. ಅವರ ತಂದೆ ನಾರಾಯಣ ಸ್ವಾಮಿ. ತಂದೆ ಕನ್ನಡ ಚಿತ್ರರಂಗದ ಪತ್ರಕರ್ತರಾಗಿದ್ದರಿಂದ ಅಪರ್ಣರವರು ಚಿತ್ರರಂಗಕ್ಕೆ ಬರ್ತಾರೆ. ಹೌದು, ಪುಟ್ಟಣ್ಣ ಕಣಗಾಲ್ ಅವರ ಕೊನೆಯ ಚಿತ್ರ ಮಸಣದ ಹೂ. ಈ ಚಿತ್ರದಲ್ಲಿ ಅಪರ್ಣರವರು ಅಭಿನಯಿಸಿದ್ದಾರೆ. ಇದರಲ್ಲಿ ಜಯಂತಿ, ಅಂಬರೀಷ್ ಕೂಡ ಇದ್ದರು. ನಂತರ 1990ರಲ್ಲಿ ಅವರು ನಿರೂಪಣೆ ಲೋಕಕ್ಕೆ ಬರ್ತಾರೆ. ಆಗ ಇದ್ದಂತಹ ಡಿ ಚಂದನ ಅನ್ನೋ ದೂರದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳ ನಿರೂಪಣೆಯನ್ನು ಅವರು ಮಾಡಿದ್ದಾರೆ. ನಿಮಗೆ ಗೊತ್ತಿದೆಯಾ, 1990ರ ದಶಕದ ನಿರೂಪಣೆ ಲೋಕವನ್ನೇ ಆಳಿದ ನಿರೂಪಕಿ, ನಮ್ಮ ಹೆಮ್ಮೆಯ ಕನ್ನಡತಿ ಅಪರ್ಣರವರು. ಹೌದು, ಪ್ರತಿ ಒಂದು ನಿರೂಪಣೆಯನ್ನು ಅಚ್ಚ ಕನ್ನಡದಲ್ಲಿ ಮಾತಾಡ್ತಾ ಆ ನಿರೂಪಣೆಯ ಘನತೆಯನ್ನು ಹೆಚ್ಚು ಮಾಡಿದ್ದೇ ಈ ನಮ್ಮ ಪ್ರೀತಿಯ ಅಪರ್ಣರವರು. ನಿರೂಪಕರಾಗಿ ಅಲ್ಲದೆ ಅವರು 1993ರಲ್ಲಿ ಅಖಿಲ ಭಾರತ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಜಾಕಿ ಅಂದರೆ RJ ಆಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇನ್ನೊಂದು ಅವರ ಸಾಧನೆ ಅಂದರೆ AIR FM ರೈನ್ಬೋ ಕಾರ್ಯಕ್ರಮದಲ್ಲಿ ಮೊದಲ ನಿರೂಪಕರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಇನ್ನೊಂದು ಅವರ ವೃತ್ತಿ ಜೀವನದ ಅತಿ ದೊಡ್ಡ ಸಾಧನೆ ಅಂದರೆ 1998ರಲ್ಲಿ ಸತತ 8 ಗಂಟೆಗಳ ಕಾಲ ದೀಪಾವಳಿಯ ಒಂದು ಕಾರ್ಯಕ್ರಮದಲ್ಲಿ ಅವರ ನಿರೂಪಣೆ. ಹೌದು, ಸತತ 8 ಗಂಟೆಗಳ ಕಾಲ ಅವರು ನಿರೂಪಣೆ ಮಾಡಿದರು. ಇದು ಅವರ ವೃತ್ತಿ ಜೀವನದ ಅತಿ ದೊಡ್ಡ ಸಾಧನೆ. ಅಪರ್ಣರವರಿಗೆ ಅಭಿನಯ ಕೂಡ ಬರ್ತಿದ್ರಿಂದ ಅವರು ದೂರದರ್ಶನದ ಮೂಡಲ ಮನೆ ಮತ್ತು ಮುಕ್ತಾದಂತಹ ಧಾರಾವಾಹಿಗಳಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಹಾಗೆಯೇ 2012ರಲ್ಲಿ ಶುರುವಾದಂತಹ ಬಿಗ್ ಬಾಸ್ ಸೀಸನ್ 1 ಅದರಲ್ಲಿ ಕೂಡ ಅವರು ಭಾಗವಹಿಸಿದ್ರು. ಇನ್ನೊಂದು ಅವರ ವೃತ್ತಿ ಜೀವನದ ಅತಿ ದೊಡ್ಡ ಹೆಗ್ಗಳಿಕೆ ಅಂದರೆ 2015ರಲ್ಲಿ ಪ್ರಸಾರ ಆಗಿರೋ ಮಜಾ ಟಾಕೀಸ್. ಅದರಲ್ಲಿ ಮಾಡಿದಂಥ ಅವರ ಹಾಸ್ಯ ಅಭಿನಯ ಅಂದರೆ ವರಲಕ್ಷ್ಮಿ ಪಾತ್ರ ಯಾರೂ ಕೂಡ ಮರೆಯಲು ಸಾಧ್ಯವೇ ಇಲ್ಲ. ಅವರ ಆ ಅಭಿನಯ ಇನ್ನೂ ಕೂಡ ಕಣ್ಣಿಗೆ ಕಟ್ಟಿದಂತಿದೆ. ಇನ್ನು ಕೊನೆಯದಾಗಿ ಬೆಂಗಳೂರಿನ ಮೆಟ್ರೋದಲ್ಲಿ ಅವರ ಧ್ವನಿ. ಹೌದು, ಮೆಟ್ರೋದಲ್ಲಿ ಅವರು ನೀಡಿದಂತಹ ಧ್ವನಿ ಈ ಯುಗದ ಅಂತ್ಯದವರೆಗೂ ಹಾಗೇ ಇರುತ್ತದೆ. ಆ ಧ್ವನಿಯೊಂದಿಗೆ ದಿನನಿತ್ಯ ಕೂಡ ನಾವು ತಿರುಗಾಡ್ತೀವಿ. ಆ ಧ್ವನಿಯೊಂದಿಗೆ ಅಪರ್ಣರವರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ತನ್ನ ಜೀವನದ ಕೊನೆಯ ದಿನಗಳ ಕಷ್ಟಗಳನ್ನು ಕೂಡ ಸ್ನೇಹಿತರಿಗೆ, ಯಾರಿಗೆ ಹಿತೈಷಿಗಳಿಗೆ ಯಾರಿಗೂ ಹೇಳಿಕೊಳ್ಳದ ಅಪರ್ಣರವರು ಇಂದು ನಮ್ಮನ್ನು ಅಗಲಿದ್ದಾರೆ. ಇಲ್ಲಿಂದ ಹೋಗುವಾಗ ಕೂಡ ಅವರು ಒಂದು ಪಾಠವನ್ನು ಎಲ್ಲರಿಗೂ ಹೇಳಿದ್ದಾರೆ. ನಮಗೆ ಎಷ್ಟೇ ಕಷ್ಟ ಬಂದರೂ, ನಮಗೆಷ್ಟೇ ನೋವುಗಳಿದ್ರು,
ಅದನ್ನು ಪ್ರಪಂಚಕ್ಕೆ ತೋರಿಸ್ಬಾರ್ದು ಅನ್ನೋದೇ ಅವರ ಧ್ಯೇಯ ಆಗಿತ್ತು. ಒಂದು ನೋವಿನ ಸಂಗತಿ ಅಂದರೆ ಇಷ್ಟು ಒಳ್ಳೆಯ ವ್ಯಕ್ತಿಗೆ ಆ ಕೊನೆಯ ದಿನಗಳು ತುಂಬ ನೋವನ್ನು ಕೊಟ್ಟಿತ್ತು ಅಂತ ಹೇಳಲಿಕ್ಕೆ ತುಂಬ ಬೇಜಾರಾಗುತ್ತೆ. ಅವರು ಈ ದಿನ ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರು ಅವರ ಸಾಧನೆ, ಅವರ ವ್ಯಕ್ತಿತ್ವ ಇಂದಿಗೂ ಕೂಡ ನಮ್ಮೆಲ್ಲರ ಜೊತೆ ಇದೆ. ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಅಪರ್ಣರವರು ಎಂದಿಗೂ ಕೂಡ ಕನ್ನಡಾಂಬೆಯ ಮಡಿಲಲ್ಲೇ ಇರ್ತಾರೆ. ಎಂದಿಗೂ ಎಂದೆಂದಿಗೂ ನೀವು ಕರ್ನಾಟಕದ ಕನ್ನಡಿಗರಲ್ಲಿ, ಕನ್ನಡಿಗರ ಮನಸ್ಸಲ್ಲಿ ಯಾವಾಗಲೂ ಅಜರಾಮರವಾಗಿರ್ತೀರ. ಯಾವಾಗಲೂ ನಿಮ್ಮನ್ನು ನಾವು ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಇಷ್ಟು ಹೇಳ್ತಾ ಕೊನೆಯದಾಗಿ ಹೇಳೋದಾದರೆ, ಹೋಗಿ ಬನ್ನಿ ಹೆಮ್ಮೆಯ ಕನ್ನಡತಿ, ನಿಮಗೆ ಭಾವಪೂರ್ಣ ಶ್ರದ್ಧಾಂಜಲಿ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೆ ಇದೇ ಕರ್ನಾಟಕದಲ್ಲಿ ಜನಿಸಿ ಬನ್ನಿ. ನಿಮಗಾಗಿ ಎಲ್ಲರೂ ಕಾಯ್ತಾ ಇರ್ತೀವಿ. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.